ಈ ಭೂ ಸುರಕ್ಷಾ ಯೋಜನೆ ಡಿಜಿಟಲೀಕರಣ ಮಾಡೋದು ಹೇಗೆ ಲಾಭ ಆಗುತ್ತೆ ಜನರಿಗೆ, ಎಷ್ಟು ಪ್ರಯೋಜನ ಆಗುತ್ತೆ, ಏನು ಹೇಳ್ತೀರಾ ಸರ್? ರಾಜ್ಯ ಸರ್ಕಾರದ ಭೂ ಗ್ಯಾರಂಟಿ ಯೋಜನೆಯ ಅಡಿಯಲ್ಲಿ ಭೂ ಸುರಕ್ಷಾ ಯೋಜನೆಯನ್ನು ಮಾನ್ಯ ಕಂದಾಯ ಸಚಿವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ವಿ. ಮೊದಲ ಹಂತದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ, ಅದಾದ ನಂತರ AC ಕಚೇರಿ ಮತ್ತು DC ಕಚೇರಿಯಲ್ಲಿ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆಲ್ರೆಡಿ ರಾಜ್ಯದಲ್ಲಿ ಎಲ್ಲ ತಹಸೀಲ್ದಾರ್ ಕಚೇರಿಗಳಲ್ಲೂ ನಡೀತಾ ಇದೆ. ಕೆಲವು ತಹಸೀಲ್ದಾರ್ ಕಚೇರಿಗಳು ಕಂಪ್ಲೀಟ್ ಆಗಿವೆ. ನಮ್ಮ ಜಿಲ್ಲೆಯಲ್ಲೂ ಸಹ ನಾವು ಮಾಡ್ತಾ ಇದ್ದೇವೆ. ಓಕೆ, ಏನಕ್ಕೆ ಆ ಯೋಜನೆ ಬಂತು ಸರ್? ಏನು ಈ ಹಿಂದೆ ಯಾವ ರೀತಿ ಸಮಸ್ಯೆ ಆಗಿತ್ತು? ಬಹಳ ಮುಖ್ಯವಾಗಿ ಭೂ ಸುರಕ್ಷಾ ಯೋಜನೆಯಿಂದಾಗಿ ಯಾರೆಲ್ಲ ದಾಖಲೆಗಳನ್ನು ತಿದ್ದುಪಡಿ ಮಾಡ್ತಾರೆ, ಯಾರೆಲ್ಲ ದಾಖಲೆಗಳನ್ನು ಕಳೆದೋಗುವಂಥದ್ದು, ದಾಖಲೆಗಳು ಸರಿಯಾಗಿ ಸಿಗದೇ ಇರುವಂಥದ್ದು, ಸಾರ್ವಜನಿಕರು ದಾಖಲೆಗಾಗಿ ಅಲೆಯುವಂಥದ್ದು, ಇದೆಲ್ಲವನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ರೈತರು ದಾಖಲೆ ಬೇಕಾದಂಥವರು ಮನೆಯಲ್ಲೇ ಕೂತು ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ರೈಸ್ ಮಾಡಿ ಅಲ್ಲಿಯೇ ಹಣವನ್ನು ಪಾವತಿ ಮಾಡಿದರೆ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಬರುತ್ತೆ. ಅವರೇ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ತಗೊಂಡು ಅವರು ಎಲ್ಲದಕ್ಕೂ ಕೋರ್ಟಿಗೆ, ಕಚೇರಿಗೆ, ಯಾವುದಕ್ಕೆ ಬೇಕು ಅದೆಲ್ಲಕ್ಕೂ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ನಿಜಕ್ಕೂ ಸಹ ಇದೊಂದು ಅದ್ಭುತ ಯೋಜನೆ. ಈಗಿಂದಲೇ ಪ್ರಾರಂಭ ಮಾಡಿದ್ವಿ. ಈಗ ಸ್ಕ್ಯಾನಿಂಗ್ ಮಾಡಿ ನಂತರ ನಾವು ಕೊಡ್ತೀವಿ ಅಂತಲ್ಲ, ಈಗ ಯಾರಾದರೂ ಬಂದು ಅಪ್ಲಿಕೇಶನ್ ಕೊಟ್ಟರೆ ಫಸ್ಟ್ ಆ ಕಡತವನ್ನು ತೆಗೆದುಕೊಂಡು ನಾವು ಸ್ಕ್ಯಾನ್ ಮಾಡಿ ಅವರಿಗೆ ಡಿಜಿಟಲ್ ಕಾಪಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಸಾರ್ವಜನಿಕರು ಇನ್ನು ಮುಂದೆ DC ಕಚೇರಿಗಾಗಲಿ, ತಹಸೀಲ್ದಾರ್ ಕಚೇರಿಗೆ, AC ಕಚೇರಿಗಾಗಲಿ ದಾಖಲೆಗೆ ಅಲಿಯುವಂಥ ಅವಕಾಶ ಇಲ್ಲ. ತಾವು ಮನೆಯಲ್ಲೇ ಕೂತು ನಮ್ಮ ಭೂ ಸುರಕ್ಷಾ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಿದರೆ, ಪೋರ್ಟಲ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿದರೆ ಖಂಡಿತ ನಾವು ತಕ್ಷಣವೇ ನಿಮಗೆ ಆ ದಾಖಲೆಗಳನ್ನು ಸರ್ಟಿಫೈ ಮಾಡಿ ನಿಮ್ಮ ಖಾತೆಗೆ ವಾಪಸ್ ಕಳಿಸ್ಬೋದು. ಸರ್, ಈಗ ನಕಲಿ ದಾಖಲೆಗಳ ಬಗ್ಗೆ ಒಂದಿಷ್ಟು ಸಮಸ್ಯೆಗಳಾಗಿದೆ. ಸೊ ಇದನ್ನು ಫೊರೆನ್ಸಿಕ್ ಲ್ಯಾಬ್ಗೂ ಕೂಡ ಕಳಿಸೋ ಬಗ್ಗೆ ಯೋಜನೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಈಗ ನಮ್ಮ ಬೆಂಗಳೂರಿನಲ್ಲಿ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಜನ ಸರ್ಕಾರಿ ಲ್ಯಾಂಡಿಗೆ ಡೂಪ್ಲಿಕೇಟ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ನಮಗೆ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಕೋರ್ಟ್ ಸಹ ಅಂಥ ದಾಖಲೆಗಳನ್ನು ಮಾನ್ಯ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಈ ದಾಖಲೆಗಳ ನೈಜತೆಯನ್ನು ಪರಿಶೀಲನೆ ಮಾಡಬೇಕು ಅಂತ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ನಾವು ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳಲ್ಲಿ ಕಳಿಸಿದ್ವಿ. ಅಲ್ಲೂ ಸಹ ಉತ್ತಮ ರಿಸಲ್ಟ್ ಬಂದಿದೆ. ಅದನ್ನು ನಾವು ಸಮರ್ಥನೆ ಮಾಡಿಕೊಂಡು ಸರ್ಕಾರಿ ಲ್ಯಾಂಡನ್ನು ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಕರಣಗಳಲ್ಲಿ ಇದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ದಾಖಲೆಗಳನ್ನು ತಿದ್ದುವಂಥದ್ದು, ಸರ್ಕಾರಿ ಅಭಿಲೇಖಾಲಯಕ್ಕೆ ಹೋಗಿ ಸೇರಿಸುವಂಥದ್ದು ರೆಕಾರ್ಡ್ ರೂಮಿಗೆ, ಇದೆಲ್ಲವಕ್ಕೂ ಸಹ ಬ್ರೇಕ್ ಹಾಕಲಾಗುತ್ತೆ. ಈಗ ಸ್ಕ್ಯಾನ್ ಮಾಡಬೇಕಾದ್ರೂ ಅಷ್ಟೇ ಅನಧಿಕೃತ ವ್ಯಕ್ತಿಗಳು ಯಾರಿಗೂ ನಾವು ಹೋಗ್ಲಿಕ್ಕೆ ಕೊಡ್ತಾಯಿಲ್ಲ. ಯಾರೂ ಸಹ ಫೋನ್ ಸಹ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕೊಡ್ತಾಯಿಲ್ಲ. CCTV ಕ್ಯಾಮ್ರಾವನ್ನು ಎಲ್ಲ ಕಡೆಗೂ ಅಳವಡಿಸಿ ಸ್ಕ್ಯಾನ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್, ಕೊನೆ ಪ್ರಶ್ನೆ, ಈ ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂತಹ ದಾಖಲೆಗಳೇನಿದೆ ಅದು ಜನರೇ ಅಪ್ರೋಚ್ ಮಾಡಬೇಕಾ ಅಥವಾ ನೀವೇ ಅನುಮಾನ ಬಂದರೆ ಮಾಡಿದರೆ ಹೇಗಿರುತ್ತೆ ಪ್ರಕ್ರಿಯೆ? ಆಮೇಲೆ ಎಷ್ಟು ದಿನ? ಇಲ್ಲ, ಜನರು ಅಪ್ರೋಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಜನರು ಬೇಕಾದರೆ ಅವರು ಖಾಸಗಿ ಇವಕ್ಕೇನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೋದು. ನಾವು ಸರ್ಕಾರದಿಂದ ನಾವು ಸರ್ಕಾರಿ ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ, ಅಲ್ಲಿ ಕಳಿಸ್ಕೊಡ್ತೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ ದಾಖಲೆ ಯಾವಾಗ ಸೃಷ್ಟಿ ಮಾಡಿದ್ದಾರೆ, ಅದರ ಏಜ್ ಏನು, ಮತ್ತು ಅದರದ್ದು ಯಾರೆಲ್ಲ ಬರವಣಿಗೆ ಮಾಡಿದ್ದಾರೆ, ಸಿಗ್ನೇಚರ್ ಇವ್ರದ್ದೇ ಇತ್ತಾ ಇಲ್ವಾ, ಇವೆಲ್ಲ ಮಾಹಿತಿಯು ನಮಗೆ ಅದರಲ್ಲಿ ಸಿಗ್ತದೆ. ಆ ಮೂಲಕ ನಾವು ಈ ಏನು ಡೂಪ್ಲಿಕೇಟ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದರೆ ಅವುಗಳನ್ನು ಎಲಿಮಿನೇಟ್ ಮಾಡಲಿಕ್ಕೆ ಸಾಧ್ಯ.